ಪುಟ್ಟಣ್ಣೇಶ್ವರ ರೈತರ ಸಂಘ ಕಟ್ಟಿದ್ರು. ರೈತರ ಸಂಘದಲ್ಲಿ ಎಲ್ಲ ಇಡೀ ಕರ್ನಾಟಕ ಒಂದು ಎಲ್ಲ ಭಾರತದಂತ ಹಸಿರು ಕ್ರಾಂತಿಯನ್ನೇ ಹುಟ್ಟಾಕ್ತಾರೆ ರೈತರು ಸರ್. ರೈತರ ಸಂಘ ಕಟ್ಟಬೇಕಾದ್ರೆ ಜೊತೆ ಯಾವ ತರ ಇದ್ರು ನೀವು? ಅವ್ರ ಜೊತೆ ಯಾವ ತರ ಇತ್ತು? ಅವ್ರು ಎಲ್ಲರ ಜೊತೆಲೂ ಒಡನಾಟಿ ಚೆನ್ನಾಗಿ ಮಡಿಕಡಿದ್ರು. ಮಕ್ಳುಗಳ ಜೊತೆಲೂ ಚೆನ್ನಾಗಿತ್ತು, ಪ್ರೀತಿ ವಿಶ್ವಾಸ ಚೆನ್ನಾಗಿತ್ತು. ಎಲ್ಲ ದಲಿತದವರು ಎಲ್ಲರ ಜೊತೆಲೂ ಜಾತಿ ಭೇದ ಮರ್ತಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹಂಗೆ ಇದ್ರು. ಎಲ್ಲರ ಜೊತೆಲೂ ಕೂಲಿ ಮಾಡೋರ ಜೊತೆಲೂ ಕೂಲಿ ಟೈಪಲ್ಲೇ ಇದ್ದಿದ್ದು. ಆ ಥರ ಸಿಗ್ಬೇಕಾದ್ರೆ ನಮ್ಮ ಪುಣ್ಯ, ನಮ್ಮ ಊರಲ್ಲಿ ಹುಟ್ಟಬೇಕಾದ್ರೆ ದೊಡ್ಡ ಪುಣ್ಯ ಇತ್ತು ಪುರಾಣೆ ಅಂತಂದರೆ. ಆ ಮಟ್ಟಕ್ಕೆ ಬೆಳೆದಿದ್ರು. ಈಗ ಸರ್ ರೈತರ ಸಂಘ ಅನ್ನೋದೊಂದು ಈಗ ಈ ದೇಶದಂತ ಹೋಗ್ತಾ ಇದೆ. ಈಗ ನಮ್ಮ ರೈತರ ಸಂಘದ ಬಗ್ಗೆ ಸರ್ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಒಳ್ಳೆ ಇದು ಜಾತಿ ಭೇದ ಇಲ್ಲ, ಬೇರೆ ಪಕ್ಷದರಂಗಿಲ್ಲ. ನಮ್ಮ ರಾಜ್ಯ ರೈತ ಸಂಘ ಎಲ್ಲ ವರ್ಗಕ್ಕೂ ಒಂದು ಪ್ರಾಧಾನ್ಯತೆ ಕೊಡ್ತಾರೆ. ಚೆನ್ನಾಗಿ ಮಾಡೋರು ಅದ ರೈತ ಸಂಘ ಪುಟಾಣಿಯವರು ಎಲ್ಲ ಇವ್ರನ್ನ ಪಕ್ಕ ಇದು ಮಾಡ್ಕೊಂಬಂದವ್ರೆ. ನಾ ಮಾತಾಡ ಬಡವರು ಬಂದು ಅಂತಾರಲ್ಲ, ಸೀಮ್ ನಡೆದಾಡುವ ದೇವರು ಅಂದಾಗ ನಾವು ಪುಟಣಿಯಿಂದ ನೋಡಿದ್ದು. ಯಾರೇ ಪಕ್ಷ ಭೇದ ಮಾಡ್ತಿ, ಯಾರು ಕೆಲಸನ ಮಾಡ್ಕೊಂಡ್ರು, MLA ಆಗಿದ್ದಾಗ, ಅಧಿಕಾರಿ ಇದ್ದಾಗ, ಯಾವ ಬೇರೆ ಪಕ್ಷ ನೋಡಿದಾಗ ಅವ್ರು ಹೆಂಗಾರ ಹಾಕೊಳ್ಳಿ ಬನ್ನಿ ನಾನು ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು. ನಾವು ಚೆನ್ನಾಗಿ ಭಾಳ ಸೋಸಿಯಲ್ ಆಗಿದ್ದು. ಎಲ್ಲರ ಜೊತೆ ನಾವು ಚೆನ್ನಾಗಿದ್ದು. ಒಂದು 2 ದಿವಸ ಕಾಣಲಿಲ್ಲ ಕಾರ್ಯಸ್ಥರು ನಮ್ದೆಲ್ಲ, ನಾವು ಯಾರು ಕಾಣಲಿಲ್ಲ ಅಂತ. ಪ್ರತಿಯೊಬ್ಬರು ನಮ್ಮ ಒಬ್ಬರಂತಲ್ಲ, ಎಲ್ಲ ಕೂಲಿ ಮಾಡೋರು ಅಷ್ಟೇ. ಅಂತ ಪುಣ್ಯಾತ್ಮ ಇರಬೇಕು. ಅವ್ರ ಮಗ ದರ್ಶನ್ ಪುಟಣಿಯವರು ಅವ್ರ ಹೆಸರು ಉಳಿಸ್ತಾರೆ ಅಂತ ನನ್ನ ಆಶಾ ಭಾವನೆ ಒಪ್ಕೊಳ್ತಾ ಇತ್ತು. ಕರ್ನಾಟಕ ರಾಜ್ಯದ ಹಸಿರು ನಕ್ಷತ್ರದಂತ ರೈತರ ಸಂಘದಕ್ಕೆ ಒಂದು ಕಿರೀಟ ಇದ್ದಂಗೆ, ತಿಲಿಕ ಇದ್ದಂಗೆ. ಅವ್ರದ್ದು ಹುಟ್ಟಿದಬ್ಬ 75 ವರ್ಷದ ಹುಟ್ಟಿದಬ್ಬ. ಈ ಗ್ರಾಮದಲ್ಲಿ ನಿಮ್ಮ ಅವರು ಒಡನಾಟ ಹೇಗಿತ್ತು? ಊರಿನ ಗ್ರಾಮಸ್ಥರ ಬಗ್ಗೆ ಅವರು ಒಡನಾಟ ಹೇಗಿತ್ತು? ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ. ಊರಿನ ಗ್ರಾಮಸ್ಥರ ಬಗ್ಗೆ ಏನು ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲೇ ಅವರು ಕಣ್ಣಾದ ವ್ಯಕ್ತಿ. ಅವರ ದುರಂತ ಭಾಳ ರೈತರಿಗೆ, ದೀನದಲಿತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಭಾಳ ಪುಣ್ಯಾತ್ಮ ಹೋಗ್ಬಾರ್ದಾಗಿತ್ತು. ನಮ್ಮ ಕಣ್ಣು ಮುಂದೆ ಇರಬೇಕಾಗಿತ್ತು. ನಾವು ಭಾಳ ನಮ್ಮ ಒಡನಾಟಿ ಇದ್ದರು ಅವರು. ನಮಗೇನು ಸಂಬಂಧ ಅಲ್ಲ, ಏನಲ್ಲ. ರೈತ ಪರ ಕಾಳಜಿ ಇತ್ತು, ದೀನದಲಿತರ ಪರ, ವ್ಯಾಪಾರದವ್ರ ಪರ, ಬಡಬಗ್ಗರ ಪರ ಭಾಳ ಕಾಳಜಿ ಇತ್ತು. ಆ ಪುಣ್ಯಾತ್ಮ ದುರಂತ ಆಗಿರಬಾರ್ದು. ಆಗಿರೋದು ಇಡೀ ಕರ್ನಾಟಕದ ರೈತರಿಗಾಗಲಿ ಪ್ರತಿ ಜನಕ್ಕಾಗಲಿ ಭಾಳ ತುಂಬ ನೋವಾಗಿದೆ. ಇವತ್ತು ಸುಧಾ ನಾವು ಅವ್ರು ಸತ್ತಿ 4 ವರ್ಷ ಆಗಿದ್ರು ಇವತ್ತು ಸುಧಾ ಅವರು ಊಟ ಮಾಡುವಾಗ ನಾವು ನೆನ್ಕೊಂಬಿಟ್ರೆ ಇವಾಗಲೂ ಸುಧಾ ಅನ್ನ ಎದೆಗೆ ಇಳಿಯೋದಿಲ್ಲ. ಅಂಥ ಗಣ್ಯ ವ್ಯಕ್ತಿ ಸಾಲದಕ್ಕೆ ಅವರು ರಾಜಕೀಯದಲ್ಲಿ ಕುಂದಿ ಧೃತಿ ಕೆಡೋದು ಕೆಡಲಿಲ್ಲ. ಜನಪರ ಅವರು ಸೋತಿದ್ರು ಭಾಳ ಧೈರ್ಯವಾಗಿ ಜನಪರ ಎದುರಿಸ್ತಾಯಿದ್ರು. ಇಡೀ ಸರ್ಕಾರವೇ ಅವರು ಏನಾದರೂ ಸಂಸತ್ನ ಇದರಲ್ಲಿ ವಿಧಾನಸಭೆಯಲ್ಲಿ ಎದ್ದು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ 224 ಜನನೂ ಸುಧಾ ಅವತ್ತು ಪುಟ್ಟಣ್ಣಯ್ಯನವ್ರು ಮಾತಾಡ್ತಾರೆ ಅಂದರೆ 224 ಜನನೂ ಆಬ್ಸೆಂಟ್ ಆಗ್ತಾ ಇರಲಿಲ್ಲ. ಅಂಥ ಮಹಾನ್ ಘನ ವ್ಯಕ್ತಿ. ಅವರ ಭಾಷಣ ಕೇಳಬೇಕಾದ್ರೆ ಅಂಥ ಬರೀ ತಲೆ ಕೂದಲ್ತಾವಿಂದ ಮಾತಾಡಿದಂಥ ವ್ಯಕ್ತಿ ಅವರು. ಆದ್ದರಿಂದ ಅವರು ಹೋಗಿರೋದು ನಮಗೆ ದುರಂತ. ಅವತ್ತಿನ ಕಾಲದಲ್ಲಿದ್ದಂಥ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರಿಗೆ ಮಾತಾಡೋದಕ್ಕಿಂತ 1 ಗಂಟೆ ಮಾತಾಡೋದಕ್ಕಿಂತ ಇನ್ನೂ ಅರ್ಧ ಗಂಟೆ ಹೆಚ್ಚು ಕಾಲ ಕೊಟ್ಟು ಸೂಜಿ ಬಿದ್ದು ದಣ್ಣನ್ನು ಸಪ್ತ ಕೇಳಬೇಕು ಆ ಮಟ್ಟದಲ್ಲಿ ವಿಧಾನಸಭೆ ಒಳಗೆ ಭಾಷಣ ಮಾಡಿದಂಥ ವ್ಯಕ್ತಿ. ಇವತ್ತು ಅವ್ರನ್ನ ಕಳ್ಕೊಂಡಿವಿ ನಾವು. ಆದರೂ ನಾವು ರೈತರು ಇವತ್ತು ನೆನ್ಕೊಂಡಿದ್ದೀವಿ. ಇವತ್ತು ಆಯ್ತಾ ಇರೋದು ಅವರ ಜನ್ಮದಿನದ ಆಚರಣೆ ಆಯ್ತಾ ಇರೋದು ನಮಗೆ ಭಾಳ ಸಂತೋಷ. ಈಗ ಅವ್ರದ್ದು ಜನ್ಮದಿನ ಆಗಿರ್ಬೋದು, ಒಂದು ರಾಜಕೀಯ ಒಂದು ಇದಾಗಿರ್ಬೋದು, ಒಂದು ಸಾಮಾನ್ಯ ಒಂದು ಕುಟುಂಬದಂತೆ ನಿಮ್ಮ ಜನತೆ ಓಡಾಟ ಊರಿನ ಅವರು ನಿಮ್ಮ ಅವ್ರ ಆಂತರಿಕವಾಗಿ ನಿಮ್ಮ ಅವ್ರದ್ದು ಯಾವ ಥರ ಸಡಗರ ಸಂಭ್ರಮ ಯಾವ ಥರ ಇತ್ತು? ಅಯ್ಯೋ ಇನ್ನು ಹೇಳ್ಬೇಕಾಗಿಲ್ಲ. ಅದ ಇಲ್ಲಿ ಅವ್ರು ಅದು ಹೇಳ್ಬೇಕಾಗಿಲ್ಲ. ಅವರು ಭಾಳ ಅಣ್ಣ ತಮ್ಮದಿರು. ಅವರು ನಮ್ಮ ತಂದೆ ಪ್ರಕಾರ ಇದ್ದವರು, ಅಣ್ಣ ತಮ್ಮದಿರ ಪ್ರಕಾರ ಇದ್ದರು. ಒಂದು ಹೆಣ್ಮಗುನು ಸುಧಾ ಮಾತಾಡ್ಸ್ಕೊಂಡು ಏನಮ್ಮ ಚೆನ್ನಾಗಿದ್ದೀವಿ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದಂಥ ವ್ಯಕ್ತಿ. ಅಂಥವ್ರನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ನಮ್ಮ ತಂದೆ ಸತ್ರು ಅವತ್ತು ನನಗೆ ಇಷ್ಟು ದುಃಖ ಆಗಿರಲಿಲ್ಲ. ಅವತ್ತು 1 ವಾರ ನಾನು ಊಟ ಮಾಡಿಲ್ಲ. ಅಂಥ ಗಣ್ಯ ವ್ಯಕ್ತಿ. ಅವರ ಅಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಸರ್ ಊರಲ್ಲಿ ನಿಮ್ಗೆ ಡೈಲಿ ಸಿಗ್ತಾ ಇದ್ರು ಅವಾಗ ಯಾವ ತರ ನಿಮ್ಗೆ ಡೈಲಿ ಸಿಕ್ಕಿದ್ರು ಭಾಳ ಅಲ್ಲಿ ಕೂತ್ಕೊಂಡಿರೋ ಜನ ಅವರು ಭಾಳ ಮಾತಾಡ್ಸ್ಕೊಂಡೇ ಹೋಯ್ತಾ ಇದ್ದಿದ್ದು. ಅವರು ಎಂಥ ಕೆಲಸ ಇದ್ರು ಇಲ್ಲಿ ಇದೇ ಬೀದಿಲಿ ಬರೋದು ಊರೊಳಗಡೆ ಎಲ್ಲ ಅವ್ರು ಕೂತಾವು 1,000 ಜನ ತುಂಬ್ಕೊಂಡ್ಬಿಡೋರು. ಅವ್ರು ಸೇವಿಂಗ್ ಮಾಡ್ಸ್ಕೊಂಡು ತುಂಬ್ಕೊಂಡ್ರೆ ಸೇವಿಂಗ್ ಮಾಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಭಾಳ ಜನ 1,000
ತಿಂದಷ್ಟು ತುಂಬ್ಕೊಂಬಿಡೋರು ಅವರು. ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಯಾರನ್ನಾರ ಕೇಳಿ ನೀವು, ಯಾರ ಬಾಯಿಲು ಅದು ಬರೋದಿಲ್ಲ. ಅಂಥ ಗಣ್ಯ ವ್ಯಕ್ತಿ ಇನ್ನು ಹುಟ್ಟಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ. ಏನು ಸಾಧ್ಯ. ಅವ್ರ ಬಾಲ್ಯದು ಆಗಿರ್ಬೋದು, ಅವರ ಯುವಕ ಏಜ್ ಆಗಿರ್ಬೋದು, ನಿಮ್ ಜೊತೆ ಅವ್ರ ಜೊತೆ ಯಾವ್ದಾದ್ರು ತುಂಟಾಟಗಳು, ಕೆಲವು ಸಿಹಿ ಘಟನೆಗಳು. ಹೌದು, ನಮ್ಮ ಬಾಲ್ಯದಲ್ಲಿ ಅವರು ಕಬಡ್ಡಿ ಆಡ್ತಾ ಇದ್ರು, ಕ್ರೀಡೆಗಳಿಗೆ ಗರಡಿಲಿ ಸಾಧನೆ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ವಿಧಾನಸೌಧದಲ್ಲಿ ಗರಡಿ ಸಾಮಂತನ ಮಡಗಿದ್ರು. ಇವ್ರು ಕೇಳಿ ಅಂತ ಗಣ್ಯ ವ್ಯಕ್ತಿ. ಅವ್ರ ವ್ಯವಸಾಯದಲ್ಲಿ ನೊಂದು ಜನ, ಅವ್ರಿಗೆಲ್ಲ ಗೊತ್ತಿತ್ತು ಬಡವ ಬಲ್ಲಿತ ಏನು ಅಂತ ಅವ್ರು ಏನು ತಿಂತಾರೆ ಎಲ್ಲ ಗೊತ್ತಿತ್ತು. ಅಂಥವ್ರಿಗೆ ಭಾಳ ಸಹಾಯನೂ ಮಾಡೋರು. ಇರಲಿ ಇಲ್ಲದೆ ಹೋಗಲಿ ಕೊಡಲಿ ಅಂದ್ಬಿಡೋರು. ಅಂಥ ಗಣ್ಯ ವ್ಯಕ್ತಿ. ಈಗ ಅವ್ರ ಮಗನ ದರ್ಶನ್ ಪುಟ್ಟಣ್ಣ ಸರ್, ಅವರು ಈಗ ಈಗ ಅಪ್ಪನಂತೆ ಅವರು ಈಗ ಒಂದು ಶಾಸಕರಾಗಿದ್ದಾರೆ ಮೇಲ್ಕೋಟೆ ವಿಧಾನಸೌಧದಲ್ಲಿ. ಅವ್ರದ್ದು ಊರಿನ ಒಡನಾಟ ಆಗಿರ್ಬೋದು, ನಿಮ್ಮ ಅಂತಕವಾಗಿ ಯಾವ ಥರ ಸರ್ ಗ್ರಾಮಸ್ಥರು? ಅವರು ಊರಿನ ಒಡನಾಟದಲ್ಲಿ ಚೆನ್ನಾಗಿದ್ದಾರೆ. ಅವರು ಇನ್ನೂ ಬೆಳೀತಾ ಇದ್ದಾರೆ. ಬೆಳೆಯೋದಕ್ಕೆ ನಾವೆಲ್ಲ ಆಸರೆ ಕೊಡ್ತೀವಿ. ಜನ ಎಂಥ ಹುಲಿ ಅಂದರೆ ಅಂಥ ಹುಲಿನೇ ಮಂಕ್ ಮಾಡುವಂಥ ಜನ ಅವ್ರನ್ನ ಬೆಳೆಸ್ತಾ ಇದೆ. ಬೆಳೆಸ್ಲಿ ಅಂತ ಹೇಳಿ ಅವ್ರಿಗೆ ಯಾರು ಸಿಂಹ ಐತೆ ಕೇಳಿದ್ರು ಯಾರೆಲ್ಲರೂ. ಅವರಿಗೆ ಇವತ್ತು ಪುಟ್ಟಣ್ಣ ಸರ್ದು 70 ವರ್ಷ ಹುಟ್ಟಿದಬ್ಬ ಇವತ್ತು. ಇವತ್ತು 11 ಕಡೆ ಅಂತ ಅವರು ನಿಮ್ಮ ಕ್ಷೇತ್ರದ ಪಾಂಡಪದಲ್ಲಿ ನಿಮ್ಮ ಮಧ್ಯಾಹ್ನ ರಾತ್ರಿವರೆಗೂ ಹುಟ್ಟುಹಬ್ಬ ಇದೆ. ಹೌದು, ನಿಮ್ದು ಒಡನಾಟ ಆಗಿತ್ತು, ರಾಜಕೀಯ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು. ಪುಟ್ಟಣ್ಣಯ್ಯನವರು ಇಡೀ ಇತಿಹಾಸದಲ್ಲಿ ನಮ್ಮ ಪಾಂಡವಪುರ ತಾಲೂಕಿಗೆ ಇಡೀ ಸಿಂಹ ಇದ್ದಂಗೆ. ಅವರಂತ ಇನ್ನ ವ್ಯಕ್ತಿ ಹುಟ್ಟೋದು ಇಲ್ಲ ಇನ್ನು ಮುಂದೆನೇ ಅಂತ ಕಾರ್ಯಕ್ರಮಕ್ಕೆ ಒಂದು ಗೊತ್ತಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲಿ ಎಲ್ಲಾದ್ರೂ ಯಾವುದೇ ಪಕ್ಷರ ಅವ್ರ ಬಗ್ಗೆ ವಿನಾಕಾರಣ ಮಾತಾಡುವ ಬಗ್ಗೆ ಯಾರೂ ಇಲ್ಲ. ಅಂತ ಹುಲಿ ಇನ್ನೂ ಹುಟ್ಟೋದು ಇಲ್ಲ. ಈಗ ಮತ್ತೆ ಅವರ ಧರ್ಮಪತ್ನಿ ಸುನೀತಾ ಮೇಡಮ್ ಆಗಿರ್ಬೋದು, ಅವ್ರ ಮಗನಾಗಿರ್ಬೋದು, ನಿಮ್ಮ ಅವರು ಒಳ್ಳೆ ವ್ಯಕ್ತಿತ್ವ ಐತೆ. ಅವರೆಲ್ಲೂ ಭಾವನೆಗಳು ಚೆನ್ನಾಗೈತೆ, ಬೆಳೆಸ್ಕೊಂಡು ಹೋಗ್ತಾರೆ ಮುಂದೆ. ಸರಿ, ಜೈ ದರ್ಶನಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.